ಮನೇಲಿ ಹೆಂಡ್ತಿ ಬಿಡ್ರಿ, ಈ ಅಮ್ಮ ಈ ತಾಯಿ ಇವಾಗ ಮದುವೆ ಆಗಿದ್ದಾರಲ್ಲ, ಮದುವೆ ಆಗಿದ್ದಾರೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ನೇಹಿತೆ ಅಂತ ಹೇಳ್ಬೋದು ನಾನು. ಇವಾಗ ಹೆಂಡ್ತಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಅಲ್ವಾ? ಅವರೇ ಇದಕ್ಕೆ ಕಾರಣ ಅಲ್ವಾ? ಇವಾಗ ಅವ್ರ ಜೊತೆ ನೀನು 10 ವರ್ಷ ಇದ್ದಾಗ ಅವ್ರ ಕ್ಯಾರೆಕ್ಟರ್ ಏನಂತ ಗೊತ್ತಿರಲ್ವಾ? ಅವ್ರೇತು ದುಡುಕು ಸ್ವಭಾವ ಅಂತ ಗೊತ್ತಿರಲ್ವಾ? ನೀನು ಯಾಕೆ ಅವ್ರ ಗಮನಕ್ಕೆ ತಂದೆ? ನಿನಗೆ ಗೊತ್ತಿಲ್ವಾ? ನೀನು ವಿದ್ಯಾವಂತ ಏನು ಡಿಪ್ಲೊಮಾ ಏನೋ ಮಾಡಿದಾಳೆ ಅಂತ ಏನೋ ಕೇಳ್ಪಟ್ಟೆ. ನೀನು ಆನ್ಲೈನಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ, ಕಂಪ್ಲೇಂಟ್ ಕೊಟ್ಬಿಟ್ಟು ಕರೆಸಿ ವಾರ್ ಮಾಡ್ಬೋದಾಯ್ತಲ್ಲ, ನೀನೇ ಅವನಿಗೆ ಬುದ್ಧಿ ಹೇಳ್ಬೋದಾಯ್ತಲ್ಲ, ಈ ಥರ ಯಾಕಪ್ಪ ಈ ಥರ ಎಲ್ಲ ಕಳಿಸ್ಬೇಡ, ತಪ್ಪು ನೀನು ಕಳಿಸ್ತಾ ಇರೋದು. ನೀನು ಯಾರೋ ಒಬ್ಬ ಕೆಲಸದವನ್ನ ಇಟ್ಕೊಂಡು ಯಾವನೋ ಒಂದು ಫೇಕ್ ಅಕೌಂಟ್ ಓಪನ್ ಮಾಡಿ ಇವೆಲ್ಲ ಬೇಡಾಗಿತ್ತಲ್ವಾ? ನೀವು ದರ್ಶನವ್ರಿಗೂ ತರೋಂಥ ವಿಷಯ ಅಲ್ಲಮ್ಮ ಇದು ಅಲ್ವಾ? ಅದನ್ನು ಅಲ್ಲೇ ಮುಚ್ಚಿಡ್ಬೋದಾಯಿತು ಅಲ್ವಾ? ಆ ಅಮ್ಮ ಮಾಡಲಿಲ್ಲ. ಅದರಿಂದ ನಾನು ಹೇಳೋದು, ಈ ಪವಿತ್ರ ಗೌಡನೇ ಕರೆಕ್ಟಾಗಿ A1 ಪವಿತ್ರ ಗೌಡನೇ.